ಕ್ಯಾನ್ಸಲ್ ಆಗಬೇಕು ಆಸ್ ಪರ್ ದ ಸುಪ್ರೀಂ ಕೋರ್ಟ್ ಆರ್ಡರ್. ಇಲ್ಲಂದ್ರೆ ನಾಳೆ ಅವರೆಲ್ಲ ಸಸ್ಪೆಂಡ್ ಹಾಕಾರ. ಅದಕ್ಕೆ ಅವೆಲ್ಲ ಮಾಡಿ ರಿಪೋರ್ಟ್ ಮಾಡಿ ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಆಗಿದೆ, ಯಾರ್ಯಾರು ಇದನ್ನ ಮಾಡ್ಕೊಂಡಾರ ಅವೆಲ್ಲ ಜಮೀನನ್ನು ಸರ್ಕಾರದ ಹಬ್ಬದಲ್ಲಿ ಬರಬೇಕು. ಇದನ್ನೆಲ್ಲ ಮಾಡಿ ಆಮೇಲೆ ಈ ರೋಡ್ನೇ ದ್ಯಾಂಪುರದಾಗ ಬಸ್ ಸ್ಟ್ಯಾಂಡ್ ಕಟ್ತೀವಿ ಅಂತ ಹೇಳಿದ್ದೇವೆ. 55 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಈಗ ಅದಕ್ಕೆ. ಎಲ್ಲಿ ಆ ದ್ಯಾಂಪುರ ಕ್ರಾಸ್ನಾಗ ಪಾಪ ಹೆಣ್ಮಕ್ಳು ರೋಡ್ನೇ ನಿಂತ್ಕೊಂತಾರೆ. ಅಲ್ಲಿ ಯಾರು ಕಿತ್ತೋಗಿಸಿ ಅದನ್ನ ಹೇಳ್ತೇನೆ ಅವ್ರಿಗೆ ಹೇಳಿ, ಅವ್ರಿಗೆ ತೆಗಿಲ್ಲ ಬುಲ್ಡೋಜರ್ ಹಚ್ಚಿ. ಇವರು ತಹಸೀಲ್ದಾರ್ ಇವರೆಲ್ಲ PSI ಎಲ್ಲ ಬಾ ತಮ್ಮ ಇಲ್ಲಿ ಅದ ತಡೀರಿ, ಇದನ್ನೆಲ್ಲ ಇದು ಮಾಡಲಾಗದಲ್ಲ. ಈಗ ನೋಡಿ ಅಲ್ಲಿ ನಿಟ್ಟಾಲಿ ಕ್ರಾಸ್ ಬಸ್ ಸ್ಟ್ಯಾಂಡ್ಗೆ 55 ಲಕ್ಷ ಕೊಟ್ಟಿದ್ದೇನೆ ಈಗ. ಸಾರಿ, ದ್ಯಾಂಪುರ್ ಕ್ರಾಸ್ ಅಲ್ಲಿ. ಅದಕ್ಕೆ ತಹಸೀಲ್ದಾರು ನೀವು NHನವ್ರಿಗೆ ಹೇಳ್ತೇನೆ ತೆಗೆದು ಆ ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಮಾಡ್ಬೇಕಲ್ಲಿ. ಅವ್ರು ಯಾರಿದ್ದಾರೆ ಮನವಿ ಮಾಡಿ, ಪಾಪ ಅವ್ರಿಗೆ ನಾವೇನಿದ್ರೆ ಮಾಡೋದ. ತೆಗಿಯಂಗಿಲ್ಲ ಅಂದ್ರೆ ನಾನು ಇದು ನಮ್ಮ ಜಾಗಪ್ಪ ನಾವು ತಗೊಳ್ತೀವಿ ಅಂತ ಹೇಳ್ರಿ. ಗೊತ್ತಾಯ್ತಾ? ಇನ್ನು ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಗ್ಬೇಕು. ಎಲ್ಲೆಲ್ಲಿ ಅದಾವು ಇವೆಲ್ಲ ನಿಲ್ಲಂಗಿಲ್ಲ. ಬೈದ್ರೆ ನಮ್ಮನ್ನಿಟ್ಟು ಬೈಲಿ ಅವರು. ನಮ್ಮನ್ನ ಏನ್ ಮಾಡ್ತಾರೆ ಅವರು? ಭಾಳ ಅಂದ್ರೆ ಬೈತಾರ, ಹೌದಲ್ಲಪ್ಪ? ಆದ್ರೆ ಸಾರ್ವಜನಿಕರಿಗೆ ಒಳ್ಳೇದಾಗ್ಬೇಕು ನೋಡ್ಬೇಕು. ನೋಡ್ರಿ, ಈಗ ಬಸ್ ಸ್ಟ್ಯಾಂಡ್ ಸುಮಾರು 60 ಲಕ್ಷ ಮಂದಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿವಿಲ್ಲ ದಿವಸ ಮಾಡಿವೆಲ್ಲ ಸಿದ್ದರಾಮಯ್ಯ ಸರ್ಕಾರ.